ಇಂದು ರಾಜ್ಯದ ಮೊದಲ ಮುಖ್ಯಮಂತ್ರಿ ದಿವಂಗತ ಕೆಸಿ ರೆಡ್ಡಿ ಅವರ ಜನ್ಮದಿನಾಚರಣೆ. ವಿಧಾನಸೌಧದ ಆವರಣದಲ್ಲಿರುವ ಕೆಸಿ ರೆಡ್ಡಿ ಅವರ ಪ್ರತಿಮೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಲಾರ್ಪಣೆ ಮಾಡಿ ಗೌರವ ನಮನ ಸಲ್ಲಿಸಿದರು. ಈ ವೇಳೆ ಸುದ್ದಿಗಾರರೊಂದಿಗೆ ಅವರು ಕೆಸಿ ರೆಡ್ಡಿ ಅವರು ಸ್ವಾತಂತ್ರ್ಯ ನಂತರ ಮೊದಲನೇ ಮುಖ್ಯಮಂತ್ರಿಯಾಗಿದ್ದವರು. ಸಮರ್ಥ ಮತ್ತು ಪ್ರಾಮಾಣಿಕ ಆಡಳಿತಗಾರರಾಗಿದ್ದ ಅವರ ಜೀವನ ನಮ್ಮೆಲ್ಲರಿಗೂ ದಾರಿದೀಪವಾಗಿದೆ. ಮೂಲತಃ ಕೋಲಾರ ಜಿಲ್ಲೆಯವರಾದ ಕೆಸಿ ರೆಡ್ಡಿ ಅವರು ಮೈಸೂರು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿದವರು. ಅಲ್ಲದೆ ಕರ್ನಾಟಕಕ್ಕೆ ಎಚ್ಎಂಟಿ, ಐಟಿಐ ಮತ್ತು ಇಸ್ರೋ ಬರುವಲ್ಲಿ ಅವರು ಪ್ರಮುಖ ಕಾರಣರಾಗಿದ್ದಾರೆ. ಕೇಂದ್ರದಲ್ಲೂ ಅವರು ಸಂಪುಟ ದರ್ಜೆ ಸಚಿವರಾಗಿದ್ದರು ಎಂದು ಹೇಳಿದರು. ಮೊದಲನೇ ಮುಖ್ಯಮಂತ್ರಿಯಾಗಿದ್ದಂಥವರು ಅವರು 5 ವರ್ಷಗಳ ತುಂಬಿದ ನಂತರ ಸಂವಿಧಾನ ಜಾರಿಗೆ ಬಂದು ಮೊದಲನೇ ಚುನಾವಣೆ ಆಗ್ತದೆ. ಮೊದಲನೇ ಚುನಾವಣೆ ನಂತರ ಅವರು ಚೀಫ್ ಮಿನಿಸ್ಟರ್ ಆಗಿರಲಿಲ್ಲ. ಕೆಂಗಲ್ ಹನುಮಂತಯ್ಯನವರು ಚೀಫ್ ಮಿನಿಸ್ಟರ್ ಆಗಿದ್ದರು. ಕೆಸಿ ರೆಡ್ಡಿ ಅವರು ಒಬ್ಬ ಸಮರ್ಥ ಆಡಳಿತಗಾರರು. ಜೊತೆಗೆ ಮೈಸೂರು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿದಂಥವ್ರು. ಅವರು ಕೋಲಾರ ಜಿಲ್ಲೆಯವರು. ಕಾಂಗ್ರೆಸ್ ಪಕ್ಷ ಇವತ್ತು ಇಷ್ಟೊಂದು ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಅಧಿಕಾರ ನಡೆಸಬೇಕಾದ್ರೆ ಎಚ್ಎಂಟಿ, ಐಟಿಐ, ಇಸ್ರೋ ಅವೆಲ್ಲ ಇವತ್ತು ಕರ್ನಾಟಕಕ್ಕೆ ಬರಬೇಕಾದ್ರೆ ಕೆಸಿ ರೆಡ್ಡಿ ಅವ್ರ ಕಾರಣ. ಕೇಂದ್ರದಲ್ಲೂ ಕೂಡ ಇಂಡಸ್ಟ್ರಿ ಆಗಿದ್ರು. ಒಬ್ಬ ಸಮರ್ಥ ಪ್ರಾಮಾಣಿಕ ರಾಜಕಾರಣಿಯಾಗಿದ್ದರು. ನಾವು ಎಕ್ಸ್ಪೆಕ್ಟೆಡ್ ಮಾಡಿದ್ದು ಸ್ವಲ್ಪ ದಾವಣಗೆರೆಯಲ್ಲಿ ಕಾರಣದಿಂದಲೇ ಸ್ವಲ್ಪ ಲೀಡು ಕಡಿಮೆ ಆಗಬಹುದು. ಪಂಚರಾಜ್ಯಗಳ ಚುನಾವಣೆ ಕುರಿತು ಸಿದ್ದರಾಮಯ್ಯ ಅವರು ಕೇರಳದಲ್ಲಿ ನಿರೀಕ್ಷೆಗಿಂತಲೂ ಹೆಚ್ಚು ಸ್ಥಾನಗಳನ್ನು ಕಾಂಗ್ರೆಸ್ ಪಕ್ಷ ಗೆಲ್ಲಲಿದೆ. ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂಗಳಲ್ಲಿ ನಮ್ಮ ಪಕ್ಷ ಅಂತಹ ಪ್ರಭಾವ ಬೀರಿಲ್ಲ. ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡಿನಲ್ಲಿ ಆಡಳಿತದ ವಿರೋಧಿ ಅಲೆಯಿಂದಾಗಿ ಫಲಿತಾಂಶ ಬದಲಾಗಿದೆ ಎಂದು ತಿಳಿಸಿದರು. ಕೇರಳದಲ್ಲಿ ನಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಹೆಚ್ಚು ಸ್ಥಾನಗಳನ್ನು ಗೆದ್ದಿದ್ದೀವಿ. ನಾವು ಸುಮಾರು 76ರಿಂದ 80 ಗೆಲ್ತೀವಿ ಅಂತ ಹೇಳಿದ್ದು. ಈಗ 95ರವರೆಗೂ ಕೂಡ ಗೆದ್ದಿದ್ದೀವಿ. ಮುನ್ನಡೆ ಸಾಧಿಸಿದ್ದೀವಿ.